ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆ ಬದುಕಿಗೆ ಸೀಮಿತವಾಗಿರ್ತದೆ. ಯಾರಿಗೂ ಕೂಡ ತೊಂದರೆ ಕೊಡುವಂಥ ಪ್ರಶ್ನೆ ಈ ಪೆನ್ನು ಪೇಪರಿಂದ ಬರುವುದಿಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನು ಕೊಟ್ಟಿದ್ದಾನೋ ನನಗೆ ಸಾಕು. ನನ್ನ ಕುಟುಂಬಕ್ಕೆ ಏನು ನಮ್ಮ ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿ ನನ್ನ ಕುಟುಂಬದವರಿದೆ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಆದ್ದರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕಂತ ಎಲ್ಲ ನನ್ನ ತಾಯಿಂದಿರಿಗೆ ಹೇಳ್ತಾ ಇದ್ದೀನಿ. ಬಿಡದಿದೆ ಇರ್ಬೋದು, ರಾಮನಗರದಿರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ, ಆ ಹೆಸರು ಇವತ್ತು ಟೌನ್ಶಿಪ್ಪು, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು, ಪಾಪ ಅವರೆಲ್ಲ ರೈತರಲ್ವೇ ಅವರು? ಈಗ ಇಂಡಸ್ಟ್ರಿಯಲ್ ಟೌನು ಏನು ಈಗಲ್ಟನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟೋ ಫ್ಯಾಕ್ಟ್ರಿ ಇವೆಲ್ಲ ಸುತ್ತಮುತ್ತಲು ಬಂದಿದೆಯಲ್ಲ, ಆ ಕೇತ್ಕಾನಹಳ್ಳಿ ನಾವು ಸೇರಿಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ. ದೇವಗೆರೆಗೂ ಸೇರಿಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರಿಸ್ಕೋಬೋದಾಯ್ತಲ್ಲ, ಯಾಕೆ ಸೇರಿಸಲಿಲ್ಲ? ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಹಿರಿಯರು, ಒಂದು ನಿಮಿಷ, ನಮ್ಮ ಹಿರಿಯರು ನನಗೆ ಹೆಸರು ತಗೋಬೇಡ ಅಂತ ವಿಧಿ ಇಲ್ಲ, ಅವಶ್ಯಕತೆ ಈ ವಿಧಿ ಇಲ್ಲ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ. ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತಂಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನೋಡಪ್ಪ, ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗೆ ಇದು ಝೋನಿಂಗ್ ಇದೆ, ನಮ್ಗೆ ಬೇಕು, ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾರಿಗೆ ಬೇಡ ಅಂತ ಬಿಡ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. We will not force anyone. ಸಮಿತಿ ಅಂತ ಹೇಳಿದ್ರಿ, ಯಾವ ಕಾರಣಕ್ಕೋಸ್ಕರ ಸಮಿತಿ ಸರ್? ಏನಕ್ಕೋಸ್ಕರ ಸಮಿತಿ ಅಂತ? ಕೆಲವೆಲ್ಲ ಏನೇನೋ ಹೇಳಿದಾರಲ್ಲ, ರೈತರ ಕಷ್ಟ ಸುಖ ಕೇಳಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು, ಅವ್ರ ಭಾವನೆ ಕೇಳಬೇಕು. ವಾಟ್ ಇಸ್ ದಿ ಲೀಗಲ್ ಪಾಯಿಂಟ್?
ವಾಟ್ ಈಸ್ ಎ ಲೀಗಲ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾಳ ಜನ ಚೀಫ್ ಮಿನಿಸ್ಟರ್ಗಳು ಪಾಪ ಏನೇನೋ ಇಂಥಗಳು ತೀರ್ಮಾನವನ್ನು ಮಾಡಿ ತೊಂದರೆಗಳನ್ನು ಅನುಭವಿಸಿದ್ದಾರೆ. ನನಗೆ ಅನುಭವಿಸುತ್ತಾರಿಲ್ಲ, ಇದು ಬೇಕೋ ಬೇಡವೋ ಏನು ಲೀಗಲ್ ಪಾಯಿಂಟ್ ಇವೆಲ್ಲ ನೋಡಬೇಕಲ್ಲಪ್ಪ. ನನಗೇನೋ ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅಟ್ಲೀಸ್ಟ್ 4-6 ಜನ ಚರ್ಚೆ ಮಾಡಬೇಕಲ್ಲ, ನಿಮ್ಮಂಥವ್ರನ್ನು ಕೇಳಬೇಕಲ್ಲ. Pardon? Of course. See, it is a love he has given me. He is torturing my image. Why did he do it to the DLF? Why was it? ನಾನು ಯಾವುದು ಮುಟ್ಟಕ್ಕೆ ಹೋಗುವುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ ಕೋ ಏನು ಅವರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ, ನಂದು ಯಾವ ಥರದ ಅಭ್ಯಂತರ ಇಲ್ಲ. ನೋ 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 ಸಿ ಯಾರು ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ. ಅವ್ರು ತಗೊಂಡು ನಮ್ದು ಏನು ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರದ ಯೋಜನೆ ಮುಂದುವರಿತದೆ. ವೈ ಐ ಶುಡ್ ಸ್ಟಾಪ್? ದೇ ಹ್ಯಾವ್ ಟೇಕನ್ ಮನಿ, ವಿ ಹ್ಯಾವ್ ಗಿವನ್ ಮನಿ ಟು ದೆಮ್. ನೋಟಿಫಿಕೇಶನ್ ಆಗಿದೆ, ಆದಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸು, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನು ತಗೊಂಡು ಹೋದವರು ಅವ್ರು ಮಾಡಿದವ್ರ ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಮಾಡ್ತದೆ. ಕಮಿಟಿ ಅದು ಬೇರೆ, ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನು ಸಿ ಅವಕ್ಕೇನು ನಾನು ಯಾಕಪ್ಪ ಇದನ್ನು ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಅವಕ್ಕೇನೆ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವು 50% ತೆಗೆದುಕೊಳ್ತಾರೆ. ಈ ನೋಟಿಫಿಕೇಶನ್ ಆದಮೇಲೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಕೆಲವು 60% ತೊಗೊಂಡಿದ್ದಾರೆ. ಅದನ್ನು ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದಮೇಲೆ ಕೊನೆಗೆ ವ್ಯವಸಾಯ ಮಾಡಕ್ಕೆ ಬಿಡೋಕ್ಕಾಗ್ತದಾ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಸಿಎಂ DK ಶಿವಕುಮಾರ್ ಅವರು ಇದೀಗ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೊಡಬೇಕು ಅಂತ ಅಂದುಕೊಂಡಿದ್ದಾರೋ ಅವರು ಕೊಡ್ಲಿ, ಮನಸ್ಸಿಲ್ಲದವರು ಬೇಡ, ಇದರ ಬಗ್ಗೆ ಒಂದು ಸಮಿತಿಯನ್ನ ಮಾಡ್ತೀವಿ, ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ, ಕೊಡೋರು ಕೊಡಲಿ, ಇಟ್ಕೊಳ್ಳೋರು ಇಟ್ಕೊಳ್ಳಿ, ಯಾರನ್ನ ಕೂಡ ಬಲವಂತದಿಂದ ನಾವು ಭೂಮಿಯನ್ನ ಕಸಿದುಕೊಳ್ಳೋದಿಲ್ಲ, ನಿಮ್ಮ ಬದುಕನ್ನ ನೀವು ಕಟ್ಟಿಕೊಳ್ಳಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಸಿಎಂ ನೇರ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಆಗ್ತಾ ಇದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಸೊ ಯಾರಿಗೂ ಇಲ್ಲಿ ಬಲವಂತ ಮಾಡುವ ಪ್ರಶ್ನೆ ಇಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ಗೇನೆ ಹೊಡೀರಿ, ಹೊರಕೆಯಿಂದ ಹೊಡೀರಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಸಿಎಂ DK ಶಿವಕುಮಾರ್ ಅವರು. ಈಗ ಈ ಒಂದು ಬದುಕು ನಿಮ್ಮದು, ಆಯ್ಕೆ ನಿಮ್ಮದು. ನೀವು ಜಾಗವನ್ನ ಕೊಡಬೇಕು ಅಂತ ಹೇಳಿದ್ರೆ ಕೊಡಿ, ಇಲ್ಲ ನಾವೇ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇಟ್ಕೊಳ್ಳುವ ಅವಕಾಶವೂ ಕೂಡ ಇದೆ. ಸೊ ಈ ಮೂಲಕ ರೈತರಿಗೆ 2 ತಿಂಗಳ ಅವಕಾಶವನ್ನ ಕೊಟ್ಟಿದ್ದಾರೆ ಸಿಎಂ DK ಶಿವಕುಮಾರ್. ನಾನಿದ್ರಲ್ಲಿ ದಂಧೆ ಮಾಡ್ತಿಲ್ಲ, ಸರ್ಕಾರ ತನ್ನ ಕೆಲಸವನ್ನ ಮಾಡುತ್ತೆ, ಆ ಹಿನ್ನೆಲೆಯಲ್ಲಿ ಕೊಡೋರು ಕೊಡ್ಲಿ, ಕೊಡಲ್ಲ ಅನ್ನೋರು ಇಟ್ಕೊಳ್ಳಲಿ ಅಂತ ಈಗ ಹೇಳಿದ್ದಾರೆ ಸಿಎಂ DK ಶಿವಕುಮಾರ್. ಶೀಘ್ರವೇ ಸಂಪುಟ ಉಪ ಸಮಿತಿ ರಚನೆ ಮಾಡುತ್ತೇನೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟದಲ್ಲಿ ಚರ್ಚೆಯನ್ನ ಮಾಡ್ತೇವೆ, ನಿರ್ಧಾರವನ್ನ ಕೈಗೊಳ್ತೇವೆ. ಯಾವ ರೈತರನ್ನೂ ಕೂಡ ನೀವು ಜಾಗ ಕೊಡಿ, ನಿಮ್ಮ ಭೂಮಿ ಕೊಡಿ ಅಂತ ಹೇಳಿ ನಾವು ಬಲವಂತ ಮಾಡೋದಿಲ್ಲ. ಭೂಮಿ ಕೊಡುವವರು ಇದ್ರೆ ಸಂತೋಷವಾಗಿ ತೆಗೆದುಕೊಳ್ತೇವೆ, ಅವರಿಗೆ ಏನು ಅದರ ಪರಿಹಾರ ಕೊಡಬೇಕು ಅದನ್ನ ಕೊಡ್ತಾ ಇದ್ದೀವಿ, ಆಲ್ರೆಡಿ ಅನೇಕರಿಗೆ ನಾವು ಕೊಟ್ಟಿದ್ದೀವಿ ಅನ್ನುವ ವಿಚಾರವನ್ನು ಕೂಡ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ.
ಹಾಗಾಗಿ ಇಲ್ಲಿ ಬಲವಂತದ ಪ್ರಶ್ನೆ ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸರ್ಕಾರ ಇಲ್ಲಿ ದಂಧೆ ಮಾಡ್ತಿಲ್ಲ, ಸರ್ಕಾರ ತನ್ನ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳೋದ್ರ ಮೂಲಕ ರೈತರಿಗೆ 2 ತಿಂಗಳ ಅವಕಾಶವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಸರ್ಕಾರ ತನ್ನ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಹೊರತು ಇಲ್ಲಿ ದಂಧೆ ಮಾಡೋದಕ್ಕೆ ಬಂದಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನಾವು ದಂಧೆ ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ಮಾಡಿ. ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿ.ಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು. ಯಾವ ರೈತರು ನೋಯಿಸಬಾರ್ದು. ನಾವು ಯಾರಿಗೂ ಬಲವಂತ ಮಾಡುವಂಥ. ಸೊ ಜಾಗ ಕೊಡುವವರು ಕೊಡಿ, ನೀವು ಭೂಮಿಯನ್ನ ಕೊಡಬೇಕು ಅಂತ ಅನ್ಸಿದ್ರೆ ಭೂಮಿಯನ್ನ ಕೊಡಿ. ಇಲ್ಲ ನಿಮ್ಮ ಭೂಮಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾವು ಬಲವಂತವಾಗಿ ಜಮೀನನ್ನ ಕಿತ್ತುಕೊಳ್ಳೋದಿಲ್ಲ, ದಂಧೆ ಮಾಡೋದಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಾನು ಯಾಕೆ ಡಿನೋಟಿಫೈ ಮಾಡಲಿ, ಜಮೀನು ಕೊಟ್ಟವರು ಕೊಡ್ತಾರೆ, ದುಡ್ಡು ತಗೊಂಡಾದ್ಮೇಲೆ ನಾನು ವ್ಯವಸಾಯಕ್ಕೆ ಅದನ್ನ ಬಿಡೋಕ್ಕಾಗತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮಾಜಿ ಸಿಎಂ ಈಗ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೇರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನನ್ನು ಕೆಣಕಬೇಡಿ ಅಂತ ಹೇಳಿದ್ದಾರೆ. 2006ರಲ್ಲಿ ನೀವು ಮಾಡಿದ್ದು ಇದೆ, ಆಗ ನೀವು ಯಾವ ಹೈಕಮಾಂಡ್ಗೆ ಕೊಟ್ಟಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನೀಗಾಗಲೇ ರೆಡ್ ಝೋನ್ ಅನ್ನುವ ವಿಚಾರ ಇದೆಯಲ್ಲ, ಅದಕ್ಕೂ ಕೂಡ ಉತ್ತರಿಸಿರುವಂತಹ ಸಿಎಂ ನಾವು ಯಾವುದನ್ನು ಕೂಡ ಮುಟ್ಟಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಇದು ಖಾಸಗಿ ದಂಧೆ ಅಲ್ಲ, ಈಗಾಗಲೇ ರಿಯಲ್ ಎಸ್ಟೇಟ್ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೊಂದು ಸರ್ಕಾರದ ಯೋಜನೆ, ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಈಗ ಪ್ರತಿ ಬಾರಿ ಕೂಡ ಒಂದು ಟೌನ್ಶಿಪ್ ಮಾಡುವಂತಹ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಅದರ ಉಪಯೋಗ ಆಗಲಿ, ಜೊತೆಗೆ ಆ ವಲಸೆ ಹೋಗೋದು ನಿಲ್ಲಿಸಲಿ ಅನ್ನುವಂತಹ ಕಾರಣವನ್ನ ಇಟ್ಟು ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ರೈತರಿಗೂ ಕೂಡ ಹೇಳಿದ್ದಾರೆ, ನಿಮಗೆ ಭೂಮಿ ಕೊಡಬೇಕು ಅಂತ ಹೇಳಿದ್ರೆ ಕೊಡಿ, ಇಲ್ಲವಾದರೆ ಬಲವಂತವಾಗಿ ನಾವು ಭೂಮಿಯನ್ನು ಪಡೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ಸ್.